ಪೃಥ್ವಿ, ಇಲ್ಲಿರೋರೇ ಸಾಕಲ್ವಾ? ಇಲ್ಲಾಂದ್ರೆ ನಾವೆಲ್ಲ ಹೊರಟೋಗ್ತೀವಿ ಬಿಡು. ಕಾವೇರಿನೇ ಬರ್ಲಿ, ಏನೇ ಇದ್ರು ಅವಳ ಹತ್ರನೇ ಮಾಡ್ಸು. ಅವಳನ್ನೇ ವಿನ್ನರ್ ಅಂತಾನೂ ಅನೌನ್ಸ್ ಮಾಡು. ಅವಳಿಗೇನೆ ಬಹುಮಾನನೂ ಕೊಟ್ಬಿಡಿ. ದೊಡ್ಡಪ್ಪ, ಬೆಳ್ ತೋರಿಸ್ಬೇಡ. ಯಾರಿಗೂ ಭಯ ಇಲ್ಲ ಇಲ್ಲಿ. ಆದ್ರೂ ಭಯ ಯಾಕೆ ಪಡ್ಬೇಕು? ಹಾಗಾದ್ರೆ ಕಾಯಿ, ಅವಳು ಬರ್ತಾಳೆ. ಕಾವೇರಿ ಬರಲ್ಲ ದೊಡ್ಡಪ್ಪ. ಬರ್ತಾಳೆ. ಬರಲ್ಲ. ಬರ್ತಾಳೆ. ಬರಲ್ಲ. ಬರ್ತಾಳೆ. ಬರಲ್ಲ. ಬರ್ತಾಳೆ. 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 ನೋಡು, ಈ ಕಾವೇರಿ ಎಲ್ಲಿ ಹೋಗ್ಬಿಟ್ಲು? ಹುಚ್ಚುಂತರ ಮಾಡ್ತಿದ್ದಾನೆ. ಕಲ್ಯಾಣಿ, ಕಲ್ಯಾಣಿ ಬರ್ಬೇಕು. ಕಲ್ಯಾಣಿ ಬರ್ಬೇಕು. ಅಯ್ಯೋ ಯಜಮಾನ್ರೆ, ಅಯ್ಯೋ ಯಜಮಾನ್ರೆ, ನೋಡಿದ್ರ ಬಂದ್ಬಿಟ್ಲು. ಏನ್ ಯಜಮಾನ್ರೆ ಇದು? ಇವಳು ಯಾಕೆ ಹೊರಗ್ ಬಂದು? ಅಯ್ಯೋ ರಕ್ತ! ನನಗ್ ಗೊತ್ತು ಹೀಗ್ ಮಾಡ್ಕೊಂಡ್ರೆ ನೀನ್ ಬರ್ತೀಯ ಅಂತ. ಬಂದ್ಬಿಟ್ಟೆ. ನಿನಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಅಣ್ಣ. ಕಾವೇರಿ ಬಂದಿಲ್ಲ ಅಂತ ಚಾಕುವಿಂದ ಕುಯ್ಕೊಳ್ಳೋದು ಅಂದ್ರೇನು? ನನಗಲ್ಲ, ನಿನಗ್ ಹುಚ್ಚು. ಹಬ್ಬದ ತರ ಎಲ್ ಮಾಡ್ತಾ ಇದಾರೆ ಇವರು? ಭಯ ಪಡಿಸ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ಎಲ್ಲಾ ವಿಷಯದಲ್ಲೂ ನಮ್ಮನ್ ಸೋಲ್ಸಿ ನೀವು ಮಾತ್ರ ಹಬ್ಬ ಆಚರಿಸ್ಕೊತಾ ಇದ್ದೀರಾ. ಕಲ್ಯಾಣಿ, ನನಗ್ ಗೊತ್ತು ನಾನು ಈಗ ಮಾಡ್ಕೊಂಡ್ರೆ ನೀನ್ ಬರ್ತೀಯ ಅಂತ, ಅದಕ್ಕೆ ಮಾಡ್ಕೊಂಡೆ. ನನ್ಗೋಸ್ಕರ ನೀವ್ ಯಾಕೆ ಯಜಮಾನ್ರಿ ಗಾಯ ಮಾಡ್ಕೊಂಡ್ರಿ? ಪರವಾಗಿಲ್ಲ, ನೀನ್ ಬಂದ್ಬಿಟ್ಟಿಯಲ್ಲ, ನನ್ಗಷ್ಟು ಸಾಕು. ರಕ್ತ ಸಂಬಂಧ ಇದೆ ಅಂತ ಗೊತ್ತಿಲ್ದೇನೆ ನಿನಗೋಸ್ಕರ ರಕ್ತ ಹರಿಸ್ತಿದಾರಮ್ಮ. ಅದೇ ನೀನು ಅವ್ರ ರಕ್ತ ಅಂತ ಗೊತ್ತಾದ್ರೆ
ಇನ್ ಯಾವತ್ತೂ ಈ ತರ ಕೆಲಸ ಮಾಡಕ್ ಹೋಗ್ಬೇಡಿ. ನೀನು ಕೂಡ ಈ ತರ ಯಾವತ್ತೂ ಮಾಡಬಾರ್ದು. ಮಾಡಲ್ಲ ತಾನೆ? ಈ ಸ್ಪರ್ಧೆಗೆ ಬರದ ಹಾಗೆ ನಿನ್ನನ್ ಯಾರಾದ್ರೂ ತಡೆದಿರ್ಬೋದು ಕಾವೇರಿ. ಆದ್ರೆ ಶಿವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದಾಗ ನಿನ್ನ ಯಾರು ತಡೆಯಕ್ಕಾಗಲ್ಲ. ಹಾ ಪೃಥ್ವಿ, ಸ್ಪರ್ಧೆ ಶುರು ಮಾಡ್ಕೋ. ಹಾ ಕಲ್ಯಾಣಿ, ಹೋಗ್ಬೇಕು ನೀನು. ನೋಡು, ಈ ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಬಾರ್ದು. ನಿನ್ನಿಂದ ಪ್ರತಿಯೊಂದು ಹಾಳಾಗ್ತಾ ಇದೆ. ಎಲ್ಲರೂ ಹರ್ಟ್ ಆಗ್ತಾ ಇದ್ದಾರೆ. ನೋಡು, ನನ್ ಬಗ್ಗೆ ನಿನಗ್ ಸರಿಯಾಗಿ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ನೀನ್ ಕೇಳಲಿಲ್ಲ ಅಂದ್ರೆ ನನ್ನ ಫೋಕಸ್ನ ನಿಮ್ಮಮ್ಮನ ಮೇಲೆ ಹಾಕ್ಬೇಕಾಗತ್ತೆ. ಬೇಡ ಯಜಮಾನ್ರೆ, ಈ ಅಡ್ಗೆ ಸ್ಪರ್ಧೆಯಲ್ಲಿ ಭಾಗವಹಿಸೋದು ನನಗಿಷ್ಟ ಇಲ್ಲ. ನೀನು ಹೋಗ್ಬೇಕಮ್ಮ. ಇನ್ನು ಏನಾಗ್ಬೇಕು ಪೃಥ್ವಿ? ಅವಳಿಗೆ ಆಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳಲ್ವಾ. ಲೇ ಪೃಥ್ವಿ, ಬೇಗ ಸ್ಟಾರ್ಟ್ ಮಾಡೋ, ಹೊಟ್ಟೆ ಹಸಿತಾ ಇದೆ. ಹೌದು ಪೃಥ್ವಿ, ಕಾವೇರಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಎಲ್ರೂ ಸೇರ್ಕೊಂಡು ಶುರು ಮಾಡಿ, ಲೇಟ್ ಆಗುತ್ತೆ ಕಣೋ. ಸರಿ. ಕಾವೇರಿ, ನೀನ್ ನನ್ನ ಮಗಳು ಕಲ್ಯಾಣಿ ಅಲ್ವಾ? ನಾನು ಹೇಳಿದ್ರು ಹೋಗಲ್ವಾ? ನಿನ್ನ ಕಲ್ಯಾಣಿ ಅಂತ ಕರಿತಿದ್ದೀನಲ್ವಾ? ಇಲ್ಲಿ ನೋಡು, ನೀನ್ ಹೋಗಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಯಜಮಾನ್ರೆ, ಅಮ್ಮ ಕಾವೇರಿ, ಶಿವ ತನ್ನ ಸ್ವಂತ ಮಗಳು ಕಲ್ಯಾಣಿಗೋಸ್ಕರನೂ ಯಾವತ್ತೂ ರಕ್ತ ಚೆಲ್ಲಿಲ್ಲ. ಯಾವ ಸಂಬಂಧನೂ ಇಲ್ದೇರೋ ನಿನಗೋಸ್ಕರ ರಕ್ತನೇ ಹರಿಸಿದಾನೆ. ಅದಕ್ಕೋಸ್ಕರನಾದ್ರೂ ಈ ಸ್ಪರ್ಧೆಯಲ್ಲಿ ನೀನು ಪಾಲ್ಗೊಳ್ಬೇಕಮ್ಮ. ಹೋಗಮ್ಮ. ಸರಿ ಅಮ್ಮವ್ರೆ, ಭಾಗವಹಿಸ್ತೀನಿ. ಹೋಗು ಅನ್ನಲ್ಲ. ಹೋಗು 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 ಹೋಗು. ತ್ರೀ, 2, 1 ಸ್ಟಾರ್ಟ್. ನೋಡ್ತಿರು, ಕಲ್ಯಾಣಿ ಗೆಲ್ತಾಳೆ. ಮಯೂರಿ, ಕ್ವಿಕ್! ನಿಮ್ ಜೋಶ್ ನೋಡ್ತಾ ಇದ್ರೆ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋಕೆ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಕಲ್ಯಾಣಿ ಗೆಲ್ತಾಳೆ ನೋಡು. ಟೈಮ್ ಅಪ್. ಈ ಅಡಿಗೆ ಸೌಮ್ಯದು. ರಾಮಲಕ್ಷ್ಮಿ, ಕಾವೇರಿ, ಮಯೂರಿ, ಗಾಯತ್ರಿ, ಸಂಧ್ಯಾ. ಈಗ ನೀವು ಮಾಡಿರೋ ಅಡುಗೆನ ರಾಜಮಾತೆಯವರು ರುಚಿ ನೋಡಿ ಗೆದ್ದೋರ್ಗೆ ಬಹುಮಾನ ಅನೌನ್ಸ್ ಮಾಡ್ತಾರೆ. ಹಾವು ಹಾವು
ಹಾವ ಹಾವ ಹಾವು ಹಾವಿದೆ ಅಲ್ಲಿ ಹಾವು ಹಾವು ಅಜ್ಜಿ ಹಾವು ಅಲ್ಲಿ ಹಾವು ಎಲ್ಲಿ? ಹಾವಿದೆ ನೋಡಿ ಎಲ್ಲಿದೆ? ಇಲ್ಲಿ ಹಾವು ಇಲ್ಲೇ ಇಲ್ಲೇ ಕಾಣಿಸ್ತು ನನ್ಗೆ ಅದು ಆ ಕಡೆ ಹೊರಟೋಯ್ತು ಅನ್ಸತ್ತೆ ಆ ರೋಡ್ ಕಡೆಗೋ ಎಲ್ಲಿಗೋ ಹೋಯ್ತು ಅನ್ಸತ್ತೆ ಅಲ್ಲೇ ಇತ್ತು ಎಲ್ಲೋ ಆ ಕಡೆ ಹೋಗಿರ್ಬೇಕು. ಬನ್ನಿ ಎಲ್ಲ ಬನ್ನಿ. ವೈದಿಕಾ, ಈ ಸ್ಪರ್ಧೆಯಲ್ಲಿ ಗೆದ್ದೋರು ಯಾರು ಅಂತ ಎಲ್ರೂ ಸೇರಿ ತೀರ್ಮಾನ ಮಾಡೋಣ. ಎಲ್ರ ಅಡಿಗೆನೂ ರುಚಿ ನೋಡಿ ಯಾರಿಗೆಷ್ಟು ಅಂಕ ಸಿಗುತ್ತೋ ನೀವೇ ಹಾಕಿ. ಅದರಲ್ಲಿ ಯಾರಿಗೆ ಹೆಚ್ಚು ಮಾರ್ಕ್ಸ್ ಬರುತ್ತೋ ಅವ್ರಿಗೆ ಈ ಬಹುಮಾನನ ಕೊಡೋಣ. ಆಗ್ಲಿ ಅತ್ತೆ, ಹಾಗೆ ಮಾಡ್ಬೇಕು. ವಾ, ಸೂಪರ್ ಆಗಿದೆ. ಅದೇ ಮಮ್ಮಿ ಅದೇ ಸಖತ್ತಾಗಿ ಮಾಡಿದ್ಯಾ, ತುಂಬಾ ಚೆನ್ನಾಗಿದೆ. ನಿನ್ಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ. ಥ್ಯಾಂಕ್ಸ್ ಮಮ್ಮಿ. ಅಯ್ಯಯ್ಯೋ ಖಾರ ಹಾಕಿದಾಳೆ. ಹಿಂಗ್ ಅಡ್ಗೆ ಮಾಡೋದ ಕಾವೇರಿ? ನಿಂಗ್ ತಲೆ ಕೆಟ್ಟಿದ್ಯಾ? ನಿನಗ್ ಮಾರ್ಕ್ಸೇ ಕೊಡಲ್ಲ. ಛೇ. ಮಮ್ಮಿ ಮಮ್ಮಿ ಓಕೆನಾ? ತೇಜ, ನೀನ್ ನೋಡಿ ಮಾರ್ಕ್ಸ್ ಕೊಡು. ಸರಿ ರಾಜಮಾತೆ. ಏನಾಯ್ತೆ? ಖಾರ ಅಷ್ಟು ಕೆಟ್ಟದಾಗಿತ್ತ ಅದು? ತುಂಬಾ ಕೆಟ್ಟದಾಗಿತ್ತು. ಛೇ. ಅಯ್ಯಯ್ಯೋ. ಎಸ್. ಅಮ್ಮ, ನೀನೇ ಸರಿಯಾಗಿ ನೋಡ್ಬಿಟ್ಟೆ ಹೇಳು. ಹೇಳಿದ್ನಲ್ವಾ ಅತ್ತೆ ನಾನು, ಎಷ್ಟು ಖಾರ ಇತ್ತು ನೋಡಿ. ಮಯೂರಿನ ಅಯ್ಯೋ, ಯಾರು ಬದಲಾಯಿಸಿದ್ದು ಮಡಿಕೆನ? ಯಾರೇ ಮಾಡಿದ್ದು?
ವೈದಿಕಾ, ನೀವು ಕೊಟ್ಟಿರೋ ಮಾರ್ಕ್ಸ್ ಪ್ರಕಾರನೇ ಈಗ ಗೆದ್ದೋರ್ ಹೆಸರು ಹೇಳ್ತಿದ್ದೀನಿ. ನೀನೇ ಕಾವೇರಿಗೆ 100ಕ್ಕೆ 100 ಕೊಟ್ಟಿದ್ಯಾ, ಮಯೂರಿಗೆ 0 ಹಾಕಿದ್ಯಾ. ಕಲ್ಯಾಣಿ ನೀನೇ. ಈ ಸ್ಪರ್ಧೆಯಲ್ಲಿ ಗೆದ್ದಿರೋದು ಕಾವೇರಿ. ಕಾವೇರಿ, ತಗೋಮ್ಮ. ಏನ್ ಮಾಡಿದ್ರು ಅವಳೇ ಗೆಲ್ತಾಳೆ. ಅಕ್ಕ, ಅದು ನೀನು, ಇದು ಪೃಥ್ವಿ ಸಾಹೇಬ್ರು. ಏಯ್, ನಿನ್ಗೇನು ಕೆಲ್ಸ ಇಲ್ವೇನೋ? ಯಾವಾಗ ನೋಡಿದ್ರು ಪೃಥ್ವಿ ಸಾಹೇಬ್ರು, ಪೃಥ್ವಿ ಸಾಹೇಬ್ರು, ಪೃಥ್ವಿ ಸಾಹೇಬ್ರು. ಅಕ್ಕ, ಪೃಥ್ವಿ ಭಾವ ಬರ್ತಿದ್ದಾರೆ. ಹೌದು, ಬಾವ ಏನೋ ಬಾವ, ಸಾಹೇಬ್ರು ಅನ್ನು. ಇದನ್ನೇನಾದ್ರೂ ಅವ್ರು ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ, ಗೊತ್ತಾಯ್ತಾ? ವಕೀಲ್ ಸಾಹೇಬ್ರು ಮನ್ಸಲ್ಲಿ ಕಲ್ಯಾಣಿ ಇದ್ದಾಳೆ. ಈ ಬೇಡದರ ಯೋಚನೆ ಮಾಡ್ಕೊಂಡು ನೀನ್ ತಲೆ ಕೆಡಿಸ್ಕೋಬೇಡ, ಅರ್ಥ ಆಯ್ತಾ? ಸರಿ ಅಕ್ಕ, ಪೃಥ್ವಿ ಸಾಹೇಬ್ರು ಬಂದ್ರು. ಈಗ ನೀವಿಬ್ರು ಮದ್ವೆ ಮಾಡ್ಕೊಳ್ಳಿ, ನಾನು ಹೋಗಿ ಊಟದ ವ್ಯವಸ್ಥೆ ಮಾಡ್ತೀನಿ. ಅದೇ ಅಕ್ಕ, ಬೊಂಬೆಗಳಿಗೆ ನೀವು ಮದ್ವೆ ಮಾಡಿ ಅತಿಥಿಗಳಿಗೆ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಓ, ಕೂತ್ಕೊಳ್ಳಿ ಪೃಥ್ವಿ ಸಾಹೇಬ್ರೆ, ಮದ್ವೆ ಮಾಡಿ. ಆಗ್ಲಿ.
ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಕಾವೇರಿ. ಯಾವ ವಿಷಯಕ್ಕೆ ಸಾಹೇಬ್ರೆ? ಏನೋ ಗೊತ್ತಿಲ್ಲ ಕಾವೇರಿ, ಅದೇನೋ ನಿನ್ನಿರೋ ಕಡೆ ಎಲ್ಲರೂ ಹ್ಯಾಪಿಯಾಗೇ ಇರ್ತಾರೆ. ಎಲ್ರೂ ನಿನ್ನೋರೇ ಅನ್ಕೋತ್ಯ. ನಿನ್ನಂತವ್ರು ಇರೋದು ತುಂಬಾನೇ ಕಡಿಮೆ ಜನ ಕಾವೇರಿ. ಅದಕ್ಕೆ ಪೃಥ್ವಿ ಸಾಹೇಬ್ರೆ, ನಮ್ ಕಾವೇರಿ ಅಕ್ಕಂತರ ಇರೋ ಹುಡುಗಿನೇ ನಿಮಗ್ ಸಿಗ್ಲಿ ಅಂತ ಕೇಳ್ಕೊತಿರೋದು.